ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ಕೇಸ್ನಲ್ಲಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳು ಗಮನ ಸೆಳೀತಾ ಇದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡೆಲ್ಲಿಯಿಂದ ಬಂತು ಶಾಕಿಂಗ್ ಮೆಸೇಜ್. ಹಾಗಾದರೆ ಸಿದ್ದರಾಮಯ್ಯ ಆಪ್ತ ಬಳಗದ ಮಿನಿಸ್ಟರ್ಗಳೆಲ್ಲ ಈಗ ಇರಸಮುರಸೆಗೆ ಒಳಗಾಗಿದ್ದು ಯಾಕೆ, ಅಂತರ ಕಾಯ್ದುಕೊಳ್ತಿರೋದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹಾಗಾದರೆ ಡೆಲ್ಲಿಯಿಂದ ಬಂದಿರುವ ಸಂದೇಶ ಏನು? ಎಲ್ಲವೂ ಕೂಡ ಈಗ ಕೈಪಾಳ್ಯದಲ್ಲಿ ಗಮನ ಸೆಳೀತಾ ಇರೋ ಬೆಳವಣಿಗೆಗಳು. ಮತ್ತೊಂದು ಕಡೆ ಈ CPI ಸಸ್ಪೆಂಡ್ಗೆ ಸಂಬಂಧಪಟ್ಟಂತೆ BJP ಸಿಡಿದೆದ್ದಿದೆ, ಕಮಿಷನರ್ನೇ ಕಿತ್ತು ಬಿಸಾಕಿ ಅಂತ. ಹಾಗೆ ಈ ಎಲ್ಲ ಘಟನೆಗಳ ಹಿಂದಿರುವಂತಹ ದೊಡ್ಡ ಮಿನಿಸ್ಟರ್ ಒಬ್ರು, ಪ್ರಭಾವಿ ಮಂತ್ರಿ ಒಬ್ರು ಅಂತ ಹೇಳಲಾಗ್ತಿತ್ತಲ್ಲ, ಅವ್ರು ಯಾರು ಅನ್ನೋದನ್ನ ಯತ್ನಾಳ್ ಕೊನೆಗೂ ತೆರೆದಿಟ್ಟಿದ್ದಾರೆ. BJP ಒಬ್ರು ಪ್ರಭಾವಿ ಮಂತ್ರಿ ಅಂತ ಹೇಳ್ತಾ ಇತ್ತು, ಈಗ ಅಸಲಿಗೆ ಏನಾಗಿದ್ದು, ಯಾರಿದ್ದಾರೆ ಅನ್ನೋದನ್ನ ತೆರೆದಿಟ್ಟ BJPಯ ನಾಯಕ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೀಗ ಪಕ್ಷದ ಒಳಗಡೆನೆ ಒಂದಿಷ್ಟು ಆತಂಕದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಘಟನೆ ನಡೆದ ದಿನ ಎಲ್ಲರೂ ಮುಗಿಬಿದ್ರು, ಒಗ್ಗಟ್ಟು ಪ್ರದರ್ಶನ ಆಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಪ್ರಚೋದನೆ ಮಾಡಿದ್ದಕ್ಕೆ ನನಗೂ ಸಿಟ್ಟು ಬಂತು. ಕೊಲೆಗಡಕ ಅಂತ ನಾನು ಪದ ಬಳಸಿದ್ದು ಹೌದು, ಅದಕ್ಕೆ ಈ ಅಶ್ಲೀಲ ಪದದಿಂದ CT ರವಿ ನನ್ನ ಮೇಲೆ ಮುಗಿಬಿದ್ರು ಅನ್ನೋದನ್ನು ಆರೋಪ ಮಾಡಿದ್ರಲ್ಲ, ಮೀಡಿಯಾ ಮುಂದೆಲ್ಲ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಇದಾಗ್ತಿದ್ದ ಹಾಗೆ ಕಾಂಗ್ರೆಸ್ನ ಹಿರಿಯ MLC ಒಬ್ಬರು ಡೆಲ್ಲಿ ನಾಯಕರಿಗೆ ಕಾಲ್ ಮಾಡ್ತಾರೆ. ವೇಣುಗೋಪಾಲ್ ಅವ್ರಿಗೆ ಕಾಲ್ ಹೋಗುತ್ತೆ. ವೇಣುಗೋಪಾಲ್ ತಕ್ಷಣ ಇದನ್ನು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಕೆಂಡಾಮಂಡಲರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂದರೆ ಇಲ್ಲಿ BJPಯ ವಿರುದ್ಧ ಕಾಂಗ್ರೆಸ್ಗೆ ಅಸ್ತ್ರ ಆಗೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಪೊಲೀಸರನ್ನ ಸರಿಯಾಗಿ ಹ್ಯಾಂಡಲ್ ಮಾಡದೇ ಇರೋದು, ಬೇಕಾಬಿಟ್ಟಿಯಾಗಿ ನಡೆಸ್ಕೊಂಡಿದ್ದು, ಸದನದ ನಿಯಮಗಳನ್ನು ಮೀರಿ ಪೊಲೀಸರು ವರ್ತಿಸಿದ್ದಾರೆ ಅನ್ನುವ ಆರೋಪಗಳನ್ನೆಲ್ಲ ಸರ್ಕಾರದ ವಿರುದ್ಧ ವಿಪಕ್ಷಗಳು ಪ್ರಯೋಗ ಮಾಡುವಂತಾಯಿತು. ಮುಗಿಬೀಳೋದಕ್ಕೆ ಒಂದು ಅಸ್ತ್ರ ಆಯಿತು. ತಾವಾಗಿ ಕಾಂಗ್ರೆಸ್ BJPಗೆ ಒಂದು ಅಸ್ತ್ರ ಕೊಟ್ಟಂಗಾಯಿತು. ಅದೆಲ್ಲ ರಿಪೋರ್ಟ್ ಡೆಲ್ಲಿಗೆ ತಲುಪಿತ್ತು ಆಲ್ರೆಡಿ. ಅಷ್ಟಲ್ಲದೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಬೇರೆ ಯಾಕೆ ಪದೇ ಪದೇ ಬಳಸ್ತಿದ್ದೀರಿ, ಅವ್ರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನುವ ಪದವನ್ನು ಪದೇ ಪದೇ ಯಾಕೆ ಬಳಸ್ಕೊಳ್ತಿದ್ದೀರಿ, ಸುಖ ಸುಮ್ಮನೆ ನನ್ನ ಹೆಸರನ್ನು ಯಾಕೆ ತರ್ತಿದ್ದಾರೆ, ಒಂದು ಸಲವೂ ರಿಪೀಟ್ ಆಗಬಾರ್ದು ಅನ್ನುವಂಥ ಖಡಕ್ ಸಂದೇಶ ರಾಹುಲ್ ಗಾಂಧಿ ಅವರಿಂದ ಬರುತ್ತೆ. ವೇಣುಗೋಪಾಲ್ ಅವರು ತಕ್ಷಣ ಇಲ್ಲಿಗೆ ಕಾಲ್ ಮಾಡಿ ಆ MLCಗೆ ಆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾರೆ. ಮತ್ತು ಒಬ್ಬರು ಮಿನಿಸ್ಟರ್ಗೂ ಕೂಡ ವೇಣುಗೋಪಾಲ್ ಕಾಲ್ ಮಾಡಿ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತಾರೆ. ಯಾವ ಕಾರಣಕ್ಕೂ ರಾಹುಲ್ ಗಾಂಧಿ ಅವರ ಹೆಸರು ಮತ್ತೊಮ್ಮೆ ಬಳಕೆ ಆಗಬಾರ್ದು, ಈ ವಿಚಾರದಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ. ಈ ಆದೇಶ ಬರ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರುಗಳು, ಮಿನಿಸ್ಟರ್ಗಳೆಲ್ಲ ಅಲರ್ಟ್ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈ ಪ್ರಕರಣದಿಂದ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಈ ಕೇಸ್ನಲ್ಲಿ ನಡೆದಿದ್ದು ಸರಿಯಲ್ಲ, ವಿಪರ್ಯಾಸ ಅನ್ನೋದನ್ನು ಓಪನ್ ಆಗಿ ಹೇಳುವ ಮೂಲಕ. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಏನಿತ್ತು, ಸಾವಿರ ಇಂತಹ ಘಟನೆಗಳು ನಡೆದಿದ್ದಾವೆ, ಇಂಥದ್ದೇನು ದೊಡ್ಡದಲ್ಲ, ನ್ಯಾಯಮೂರ್ತಿಗಳ ಮುಂದೆ ತಕ್ಷಣ ಪ್ರೆಸೆಂಟ್ ಮಾಡಬೇಕಿತ್ತು, ಅಲ್ದಾಡಿಸಿದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಈ ಬಗ್ಗೆ ತಿರುಗೇಟ್ಕೊಟ್ರು. ಮಾಜಿ ಸಚಿವ TB ಜಯಚಂದ್ರ ಅವರ ಸ್ಟೇಟ್ಮೆಂಟ್ ಇರಬಹುದು. ಇತ್ತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ತನ್ನ ಪರ್ಮಿಷನ್ ಮೇರೆಗೆ ನಡ್ಕೊಳ್ಬೇಕಿದ್ದ ಗೃಹ ಇಲಾಖೆ ಯಾಕೋ ಬೇರೆಯವರ ಅಣತಿಯಂತೆ ನಡೀತಾ ಅನ್ನೋ ವಿಚಾರದಲ್ಲಿ ಪರೋಕ್ಷವಾಗಿ ಏನೋ ಆಗಿದೆ, ನಾನು ಆಂತರಿಕ ಮಾಹಿತಿಯನ್ನು ಪಡ್ಕೊಳ್ತೀನಿ, ತನಿಖೆ ಮಾಡಿಸ್ತೀನಿ, ಮಾಹಿತಿ ಪಡ್ಕೊಳ್ತೀನಿ ಅನ್ನುವ ಮೂಲಕ ತನಗೂ ಗೊತ್ತಿಲ್ಲ ಇಲ್ಲಿ ಈ ಕೇಸಲ್ಲಿ ನಡೆದಿದ್ದೇನು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ಕೊಂಡ್ರು ಅವರು. ಪರಮೇಶ್ವರ್ ಅವರು ಒಮ್ಮೊಮ್ಮೆ ಪೊಲೀಸರ ನಡವಳಿಕೆ ಮುಜುಗರಕ್ಕೆ ಕಾರಣ ಆಗುತ್ತೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಇದೆಲ್ಲವೂ ಆಗಿದ್ದು ಡೆಲ್ಲಿಯಿಂದ ಸಂದೇಶ ಬಂದ ಬಳಿಕ ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಅವರೇ ತನ್ನ ಹೆಸರನ್ನು ಈ ಘಟನೆಯಲ್ಲಿ ಯಾಕೆ ಎಳೆದು ತರಲಾಯಿತು ಅನ್ನೋದಕ್ಕೆ ಗರಂ ಆಗಿದ್ದು. ಅದಾದಮೇಲೆ ಸಭಾಪತಿಗಳಿಗೆ ಕೊಟ್ಟ ದೂರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ರಾಷ್ಟ್ರೀಯ ನಾಯಕರ ಹೆಸರನ್ನ ಬಳಸಿದ್ದಕ್ಕೆ ಅಂತ ಉಲ್ಲೇಖ ಮಾಡಿದ್ದಾರೆ, ಬಿಟ್ಟರೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಅಲ್ಲಿಗೆ ಉಲ್ಲೇಖ ಮಾಡಿಲ್ಲ. ಹೊರಗಡೆ ಹೇಳಿದ್ರು ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಕರೆದಿದ್ದಕ್ಕೆ ಅಂತ, ಬಟ್ ದೂರಿನಲ್ಲಿ ಆ ಹೆಸರನ್ನು ಉಲ್ಲೇಖ ಮಾಡದೇ ದೂರು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ ಅಂತ ಗೊತ್ತಾಗ್ತಿದೆ. ಸೊ ಡೆಲ್ಲಿಯಲ್ಲಿ ಈ ಘಟನೆ ಮ್ಯಾನೇಜ್ ಮಾಡಿದ ರೀತಿಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ. ಸೊ ಕಾಂಗ್ರೆಸ್ನ ಒಳಗಡೆ ಈ ಘಟನೆಗೆ ಸಂಬಂಧಪಟ್ಟಂತೆ ಟೀಮ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಆನ್ಸರ್ ಮಾಡ್ತಾ ಇದ್ದು ಇಬ್ಬಾಗವಾಗಿರೋದು ಕಾಣಿಸ್ತಿದೆ. ಮತ್ತೊಂದು ಕಡೆ ಈ ಕೇಸ್ನಲ್ಲಿ ಇಷ್ಟೆಲ್ಲ ನಡೆದಿದ್ದು ಯಾರ ಆದೇಶದ ಮೇರೆಗೆ ಅಂತ ಪ್ರಶ್ನೆ ಇದುವರೆಗೂ ಸರಿಯಾದ ಉತ್ತರ ಸಿಕ್ಕಿರಲಿಲ್ಲ. BJP ಪ್ರಭಾವಿ ಮಂತ್ರಿ ಅಂತ ಹೇಳ್ತಾ ಇತ್ತು ಅಷ್ಟೇ. ಈಗ ಯತ್ನಾಳ್ ಅವರು ಯಾರವರು, ಏನು ಆದೇಶ ಕೊಟ್ಟರು, ಏನಾಗಿದೆ, ಅಸಲಿಗೆ ಏನು ಪ್ಲಾನ್ ನಡೆದಿತ್ತು ಅನ್ನೋದನ್ನ ಓಪನ್ ಆಗಿ ತೆರೆದಿಟ್ಟಿದ್ದಾರೆ. ಅದು ಗಮನ ಸೆಳೀತಾ ಇದೆ. ಈಗ COD ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ವಿಧಾನ ಪರಿಷತ್ನ ಸಭಾಪತಿಗಳು ಹೇಳಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ. ಒಂದು. ಎರಡನೇದು, ಈಗ ನಾವು ಕೇಳಕತ್ತಿದ್ದು ನ್ಯಾಯಾಂಗ ತನಿಖೆ, ಒಬ್ಬ ಸಿಟ್ಟಿಂಗ್ ಜಡ್ಜ್ನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ನಮಗೆ COD ಮೇಲೆ ವಿಶ್ವಾಸ ಹೋಗಿಬಿಟ್ಟದೆ. ಮೊನ್ನೆ ಇಬ್ಬರು IAPS ಅಧಿಕಾರಿಗಳು ಬೆಳಗಾವಿಯಲ್ಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ
ಒಬ್ಬ ADGP ರ್ಯಾಂಕ್ನವ ಬಂದು ಚಾರ್ಜ್ ಮಾಡೋದೇ ತಪ್ಪು. ವಿದೌಟ್ ಡ್ರೆಸ್ ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ADGP ರ್ಯಾಂಕ್ ಒಬ್ಬ IPS ಅಧಿಕಾರಿ ಮಾಡೋದು ದೊಡ್ಡ ಅಕ್ಷಮ್ಯ ಅಪರಾಧ. ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿ, ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ 3 ತಾಸುಗಟ್ಟಲೆ ಫೋನ್ ಮಾಡ್ದೆ, ಮಾತಾಡ್ತಿದ್ದೆ. ಯಾರು ಜೋಡ ಅದ್ರ ಕಾಲ್ ರೆಕಾರ್ಡ್ಸ್ ಏನದ ಅದನ್ನು ಬಹಿರಂಗ ಪಡಿಸ್ಬೇಕು. ಯಾರು ಜೋಡ ಮಾತಾಡ್ತಿದ್ದ? DK ಶಿವಕುಮಾರ್ ಜೋಡ ಮಾತಾಡ್ತಿದ್ದು, ಅಥವಾ DG IGP ಜೋಡ ಮಾತಾಡಕತ್ತಿದ್ದು. ಏನೇನು ಅವರು ಸಂದೇಶ ಕೊಟ್ಟರು. ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು. ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು, ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿಯವರ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಇದ್ದರು. ಯಾರು ಅವರ ಅಧಿಕಾರಿಗಳು? ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡೋದಿದ್ರೆ ಮೊದಲು ಇದನ್ನು ಬಹಿರಂಗಪಡಿಸಿ. ಆ ಪೊಲೀಸ್ ಕಮಿಷನರ್ ಯಾರು ಕೂಡ ಮಾತಾಡೋದು 3 ತಾಸುಗಟ್ಟಲೆ ರೀ. ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ, ನಾನೇ ಸಾಕ್ಷಿ ಅದನ್ನು ಹಿಂಗೆ ಏನು ಹಿಡ್ದಲ್ಲ. ಆ ಕಡೆ ಓಡೋಗ್ತಿದ್ದ, ಈ ಕಡೆ ಓಡೋಗ್ತಿದ್ದ, ಆ ಕಡೆ ಓಡೋಗ್ತಿದ್ದ. ಏನು ಮಾತಾಡೋದು ಏನೋ. ಹಿಂಗಿಂತ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಕೊಡ್ತಾಯಿದ್ದಾರೆ. ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ, ದಾಂಧಲಿ ಮಾಡ್ತಾರೆ, ಕೊಲೆ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋಂಥದ್ದು ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಚಾರ್ಜು. ಹಾಗೆ ಖಾನಾಪುರ CPI ಅಮಾನತಿಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳನ್ನ ಕಾನ್ಸ್ಟೇಬಲ್ಗಿಂತ ಕೀಳಾಗಿ ನಡೆಸ್ಕೊಳ್ತಾ ಇದೆ ಸರ್ಕಾರ. ನೀವು ಅಷ್ಟೆಲ್ಲ ಆ್ಯಕ್ಷನ್ ತಗೊಳ್ಳೇಬೇಕು ಅಂದರೆ ಕಮಿಷನರ್ನೇ ಕಿತ್ತು ಬಿಸಾಕ್ರಿ. ಅವರು ಇದ್ರು ಅಲ್ಲಿ BJP ಅವ್ರನ್ನ ಮೀಟಿಂಗ್ ಮಾಡೋದಕ್ಕೆ ಒಳಗಡೆ ಬಿಟ್ಟರು ಅಂತ CPI ಅಮಾನತು ಮಾಡ್ತೀರಿ ಅಂದರೆ ಕಮಿಷನರ್ ಇರಲಿಲ್ವಾ ಅವತ್ತು? ಅಲ್ಲಿ DYSP ಬದಲು ಬೇರೆ ಅಧಿಕಾರಿಗಳು ಬಂದು ಕೂತಿದ್ದು, SP ಬದಲು ಕಮಿಷನರೇ ಬಂದು ಹ್ಯಾಂಡಲ್ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತಲ್ಲ. ಈಗ ಕಮಿಷನರ್ನೇ ಸಸ್ಪೆಂಡ್ ಮಾಡಿ ಅನ್ನೋ ತನಕ BJPಯ CT ರವಿ ನಾಯಕರುಗಳೆಲ್ಲ ಮುಗಿಬೀಳ್ತಿದ್ದಾರೆ. ಸೊ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಕೈಪಾಳ್ಯದಲ್ಲಿಯೇ ಈಗ ಕಿಡಿ ಹೊತ್ತಿಕೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ. ಕಾದ್ ನೋಡೋಣ FSL ರಿಪೋರ್ಟ್ ಬಂದ ಬಳಿಕ ಇನ್ಯಾವ ಆ್ಯಂಗಲನ್ನು ಇದು ಪಡೆಯಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.